ಆಮೇಲೆ ಇನ್ನೊಂದು ಕ್ವಶನ್ ಇದೆ, ಈ ದೇಹದಿಂದ ಜೀವಿ ಹೊರಗಡೆ ಬಂದ್ಬಿಡುತ್ತೆ, ಈ ದೇಹಕ್ಕೆ ಆತ್ಮ ಇಲ್ಲದಂತಹ ಈ ನಿಶ್ಚೇಷ್ಟಿತ ವಸ್ತುಗೆ ಏನಾದರೂ ಪೆಟ್ಟಾದರೆ ಆ ಆತ್ಮಕ್ಕೆ ನೋವಾಗುತ್ತೆ. ಹೇಗೆ ನೋವಾಗಕ್ಕೆ ಸಾಧ್ಯ? ಆ ದೇಹದ ಮೇಲೆ ಅಭಿಮಾನ ಇರುತ್ತೆ ಅವನಿಗೆ, ಆ ಜೀವಿಗೆ. ಯೋ ನನ್ನ ದೇಹ, ಆಗ ಅವನಿಗೆ ಆತನ ದೇಹ ಕೊಟ್ಟು ಯಮದೂತರು ಏನ್ ಮಾಡ್ತಾರೆ, 2 ಮುಹೂರ್ತಗಳಲ್ಲಿ ಅವನನ್ನು ಎಳೆದುಕೊಂಡು ಸೀದಾ ಯಮಪುರಿಗೆ ಕರ್ಕೊಂಡು ಹೋಗ್ತಾರೆ. 2 ಮುಹೂರ್ತದಲ್ಲಿ ಹೋಗ್ತಾನ ಅವನು ಅಷ್ಟರಲ್ಲೇನೆ ಎಷ್ಟು ಪಾಪಗಳನ್ನ ಮಾಡಿದ್ದ, ಅಷ್ಟು ನಿನಗೇನೇನು ಶಿಕ್ಷೆಗಳು ಅಂತ ಒಂದ್ಸರಿ ತೋರಿಸಿ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡು ಬಂದ ಮೇಲೆ ಇಲ್ಲಿ ಉತ್ತರ ಕ್ರಿಯೆಯನ್ನು ಮಾಡಬೇಕು ಅಂತ ಮಗ ನಾನು ನಂಬಲ್ಲ, ಯಮನೂ ನಂಬಲ್ಲ, ಯಮಲೋಕನೂ ನಂಬಲ್ಲ, ಯಮ ಬರ್ತಾನೆ ಅನ್ನೋದು ನಂಬಲ್ಲ, ಯಮದೂತರು ಬಂದು ಪಾಶ ಹಾಕ್ತಾರೆ ಅನ್ನೋದನ್ನು ನಂಬಲ್ಲ. ಆದ್ರೂ ನೀವು ಹೆಂಗ್ ಇದನ್ನ ಸಮರ್ಥನೆ ಮಾಡ್ಕೊಳ್ತೀವಿ? ನಮ್ಮ ಪ್ರಾಚೀನರು ಮಾಡಿರುವಂತ ಈ ತರಹದ ಒಂದು ಕ್ರಮಗಳೇನಿದೆ, ಪದ್ಧತಿಗಳೇನಿದೆ, ಅವರೆಲ್ಲ ನೋಡಿದ್ದಾರೆ, ಅವ್ರ ಕಣ್ಣಿಂದ ನೋಡಿದ್ದನ್ನ ಅನುಭವಿಸಿದ್ದಾರೆ. ಎಷ್ಟೋ ಜನಗಳು ಆಮೇಲೆ ಇನ್ನೊಂದು ಕ್ವಶನ್ ಇದೆ, ಈ ದೇಹದಿಂದ ಜೀವಿ ಹೊರಗಡೆ ಬಂದ್ಬಿಡುತ್ತೆ, ಈ ದೇಹಕ್ಕೆ ಆತ್ಮ ಇಲ್ಲದಂತಹ ಈ ನಿಶ್ಚೇಷ್ಟಿತ ವಸ್ತುಗೆ ಏನಾದರೂ ಪೆಟ್ಟಾದರೆ ಆ ಆತ್ಮಕ್ಕೆ ನೋವಾಗುತ್ತೆ. ಇಲ್ಲ, ಹೇಗೆ ನೋವಾಗಕ್ಕೆ ಸಾಧ್ಯ? ಹಾಗಾದರೆ ಯಾರೋ ಒಬ್ಬರು ನನಗೆ ಹೇಳಿದ್ದು, ಈ ದೇಹಕ್ಕೆ ಬೆಂಕಿ ಇಡುವಾಗ ಬದುಕಿದ್ದಾಗ ಒಬ್ಬ ವ್ಯಕ್ತಿಗೆ ಬೆಂಕಿ ಇಟ್ಟರೆ ಎಷ್ಟು ಪಾಪವೋ, ಎಷ್ಟು ಸಂಕಟ ಆಗುತ್ತೋ ಅಷ್ಟು ಸಂಕಟ ಆತ್ಮಕ್ಕಾಗುತ್ತೆ ಅಂತ. ಅಲ್ಲ, ಯಾಕೆ ಇದು ಅಂದ್ರೆ ಈ ದೇಹದ ಮೇಲೆ ಅಷ್ಟು ಅಭಿಮಾನ ಇರುತ್ತೆ. ಅಭಿಮಾನ ಕೆಲಸ ಮಾಡಿ. ಈಗ ಸುಮ್ಮನೆ ಉದಾಹರಣೆ ಕೊಡ್ತೀನಿ ನಿಮಗೆ. ನಿಮ್ಮ ಮನೆ ಮುಂದೆ ನಿಮ್ ಕಾರ್ ನಿಂತಿದೆ, ಆಯ್ತಾ? ನಿಮ್ ಕಾರ್ ಗ್ಲಾಸ್ಗೆ ಯಾರೋ ಒಬ್ನು ಕಲ್ಲು ಹೊಡೆದ, ನಿಮ್ ನೋವಾಗತ್ತಾ ಇಲ್ವಾ? ಇದು ಅಭಿಮಾನಿಕ ಮೂಲವಾದದ್ದು. ನನ್ನ ಮೇಲೆ ಕಲ್ಲು ಹೋಗುದಿಲ್ಲ, ಆದ್ರೂ ನಿಮ್ ನೋವಾಗತ್ತೆ. ನಮ್ಗೆ ಕಲ್ಲೋಗೋದಷ್ಟೇ ನೋವಾಗತ್ತೆ ನಮಗೆ. ಇದು ಅಭಿಮಾನ ಮೂಲವಾದದ್ದು. ಆದ್ದರಿಂದ ಕಾರಿನ ಮೇಲೆ ಅಭಿಮಾನ, ಆ ದೇಹದ ಮೇಲೆ ಅಭಿಮಾನ ಇರುತ್ತೆ ಅವನಿಗೆ, ಆ ಜೀವಿಗೆ. ಯೋ ನನ್ನ ದೇಹ ಅಂತ ಅನ್ನೋ ಅಭಿಮಾನ ಇದೆ. ಆಗ ಅವನಿಗೆ ಆತನ ದೇಹ ಕೊಟ್ಟು ಯಮದೂತರು ಏನ್ ಮಾಡ್ತಾರೆ, 2 ಮುಹೂರ್ತಗಳಲ್ಲಿ, ವಿತಿನ್ 2 ಮುಹೂರ್ತಾಸ್, ಆಯ್ತಾ, ಅವನನ್ನು ಎಳೆದುಕೊಂಡು ಸೀದಾ ಯಮಪುರಿಗೆ ಕರ್ಕೊಂಡು ಹೋಗ್ತಾರೆ. 2 ಮುಹೂರ್ತದಲ್ಲಿ ಹೋಗ್ತಾನ ಅವನು ಅಷ್ಟರಲ್ಲೇನೆ ಎಷ್ಟು ಪಾಪಗಳನ್ನ ಮಾಡಿದ್ದ, ಅಷ್ಟು ನಿನಗೇನೇನು ಶಿಕ್ಷೆಗಳು ಅಂತ ಒಂದ್ಸರಿ ತೋರಿಸಿ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡು ಬಂದ ಮೇಲೆ ಇಲ್ಲಿ ಉತ್ತರ ಕ್ರಿಯೆಯನ್ನು ಮಾಡಬೇಕು ಅಂತ ಮಗ ರೆಡಿ ಆಗಿರ್ಬೇಕು. ಅದೇನಾಗುತ್ತೋ ಗೊತ್ತಿಲ್ಲ. ಪುತ್ರ 3 ರೀತಿಯಲ್ಲಿ ಮಗ ಅಂತ ಕರೆಸ್ಕೊಳ್ತಾನೆ. ಮಗ ಅಂತ ಕರೆಸ್ಕೊಳ್ಬೇಕಾದ್ರೆ ಅವನಲ್ಲಿ 3 ಇರಬೇಕು. ಏನು ಅಂತಂದ್ರೆ, ಜೀವತೋ ವಾಕ್ಯಕರಣಾತ್, ಬದುಕಿದ್ದಾಗ ತಂದೆ ತಾಯಿನ ಸರಿಯಾಗಿ ನೋಡ್ಕೋಬೇಕು ಅಂತ ಅರ್ಥ, ಇನ್ನೇನಲ್ಲ. ಅವನ ಮಗ ಆದವನು ಮಗ ಅಂತ ಯಾವಾಗ ಕರೆಸ್ಕೊಳ್ತಾನೆ ಅಂದ್ರೆ, ಅಪ್ಪ ಅಮ್ಮನ ಅವರ ಮಾತುಗಳನ್ನು ನಡೆಸಬೇಕು ಅವನು. ಅಪ್ಪ ಅಮ್ಮನ ಮಾತನ್ನ ನಡೆಸದೇ ಇರೋವನು ಮಗ ಹೇಗಾಗ್ತಾನೆ? ಜೀವತೋ ವಾಕ್ಯಕರಣಾತ್. ಇಲ್ಲ, ಅವನು ಬದುಕಿದ್ದಾಗ ಅಪ್ಪ ಅಮ್ಮನ ಬೇಕಾದಷ್ಟು ಗೋಳ ಹಿಕ್ಕೊಂಡು ಸತ್ತ ಮೇಲೆ ಅವರ ಅಪ್ಪ ಅಮ್ಮನ ಹೆಸರಲ್ಲಿ ಬೇಕಾದಷ್ಟು ದಾನ ಧರ್ಮ ಮಾಡ್ತೇನೆ ಅಂದ್ರೆ ಎಲ್ಲ ವೇಸ್ಟ್ ಆಫ್ ಎನರ್ಜಿ ಅಂಡ್ ಟೈಮ್. ವ್ಯರ್ಥ ರೀ ಅದು ಫಲ ಸಿಗಲ್ಲ. ಏನೋ ಪ್ರಯೋಜನ? ಬದುಕಿದಾಗ ಅವನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಸತ್ತ ಮೇಲೆ ನೋಡ್ಕೊಂಡ್ರೆ ಏನ್ ಪ್ರಯೋಜನ? ಸತ್ತ ಮೇಲೆ ಏನು ಕರ್ಮ ಮಾಡಿದ್ರು ಪ್ರಯೋಜನ ಇಲ್ಲ. ಓಕೆ, ಇನ್ನೊಂದು ಶಾಪ ಹಾಕ್ತಾರೆ. ಅಲ್ಲೋ, ಬದುಕದಾಗ ಏನೋ ಕೊಳ್ಳಿಲ್ಲಲ್ಲೋ, ನನಗೆ ಹೇಳಿದ್ದ ಮಾತು ಕೇಳಲಿಲ್ಲಲ್ಲಪ್ಪ. 1 ಲೋಟ ನೀರು ಕೊಡು ಅಂದ್ರೆ ತಂದು ಕೊಡ್ಲಿಲ್ಲ ನನಗೆ ನೀನು. ಈಗ ನಂಗೆ ಎಳ್ಳು ನೀರು ಹಾಕ್ತಾ ಇದೀಯಾ, ಇದು ತಗೊಂಡು ನಾನೇನ್ ಮಾಡ್ಲಿ ಅಂತ. ಎಳ್ಳೀರು ಕೊಡ್ಲಿಲ್ಲ, ಈಗ ಎಳ್ಳು ನೀರು. ಆದ್ದರಿಂದ ಜೀವತೋ ವಾಕ್ಯಕರಣ, ಬದುಕಿದ್ದಾಗ ಅಪ್ಪ ಅಮ್ಮನ ಮಾತನ್ನ ನಡೆಸಬೇಕು. ಓಕೆ. 2ನೇದ್ದು ಗಯಾಯಾಮ್ ಪಿಂಡದಾನ ಅಚ್ಚ, ಗಯಕ್ಕೆ ಹೋಗಿ ಪಿಂಡದಾನ ಮಾಡಬೇಕು ಅಂತ. ಪ್ರತ್ಯಬ್ಧಿರ್ ಭೂರಿ ಭೋಜನಾತ್, ಅದಾದ ಮೇಲೆ ವರ್ಷಾಂತಿಕದಲ್ಲಿ 1 ವರ್ಷ ಕಳೆದ ಮೇಲೆ ಭೂರಿ ಭೋಜನವನ್ನು ಹಾಕಿಸ್ಬೇಕು ಅಂತ. ಪುತ್ರತ್ವ ಮುಂಚೆ ಈ 3ನ್ನೇ ಮಾಡಿದಾಗ ಅವನು ಪುತ್ರ ಅಂತ, ಮಗ ಅಂತ ಕರೆಸಿಕೊಳ್ತಾನೆ ಅಂತ ಶಾಸ್ತ್ರಗಳು ತಿಳಿಸ್ತಾ ಇದೆ. ಆದ್ದರಿಂದ ಕೇವಲ ಗರ್ಭದಲ್ಲಿ ಹುಟ್ಟಿದ ಮಾತ್ರಕ್ಕೆ ಮಗ ಅಂತಲ್ಲ. ಯಾಕೆ ನೀವು ಕೊಡಿಸಿದ ಮಾತ್ರಕ್ಕೆ ಪ್ರಾಣಿಗಳು ನಮ್ಮ ದೇಹದಲ್ಲಿ ಮಲ ಮಾಡುವಾಗ ಮಲದಲ್ಲೂ ಕೂಡ ಕ್ರಿಮಿಗಳು ಬರುತ್ತೆ. ಅವು ನಮ್ಮ ಮಕ್ಕಳೇನು? ಅದಕ್ಕೂ ಇದಕ್ಕೂ ಏನ್ ಸಂಬಂಧ, ವ್ಯತ್ಯಾಸ ಏನು? ವಾಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಟ್ ಅಂಡ್ ದಿಸ್? ಹಂಗಾಯ್ತು, ಅವನು ಒಂದೇ ಇವನು ಒಂದೇ. ಎಕ್ಸಾಕ್ಟ್ಲಿ. ಏನ್ ಮಾಡದಂಗಾಯ್ತು ಇವನು? ಇವನಿಂದ ಏನ್ ಸುಖ ಅನುಭವಿಸದಂತೆ ಆಯ್ತು? ಆದ್ದರಿಂದ ತಂದೆ ತಾಯಿಗಳ ಮಾತನ್ನ ನಡೆಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಅದು. ಆಯ್ತಾ? ಇದಾದ ಮೇಲೆ ಕರ್ಮ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ಇವನೇನ್ ಮಾಡ್ತಾನೆ,
ಅದು ಅಂದ್ರೆ ಈ ಒಂದು ಸಂಪ್ರದಾಯದಲ್ಲಿ ಪಿಂಡವನ್ನ ಕಟ್ಟಿ ಪಿತೃಗಳನ್ನ ಉದ್ದೇಶಿಸಿ ಇಡುವಂಥದ್ದು ಒಂದು ಸಂಪ್ರದಾಯ. ಮೊದಲನೇ ದಿನವೇ ಕಾರ್ಯ ಹಿಡಿದ್ರ ಅಂತ ಕೇಳ್ತಾರೆ. ಈ ಮೊದಲನೇ ದಿನವೇ ಕಾರ್ಯ ಹಿಡಿಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ ಅಂತಂದ್ರೆ ಮೊದಲನೇ ದಿನದ ಒಂದು ಪಿಂಡವನ್ನು ಇನ್ನು ನಾವು ಅಂದ್ರೆ ಅವತ್ತಿನ ದಿನ ಶ್ರಾದ್ದವನ್ನ ಮಾಡ್ತೇವೆ, ಅದು ಅವನಿಗೆ ತಲೆ ಆಗತ್ತೆ. ಯಾರಿಗ? ಸತ್ತವನಿಗೆ. ಅಂದ್ರೆ ಮೊದಲನೇ ದಿನದಿಂದ ಹಿಡಿದು ಕೊನೆಯ ದಿನದವರೆಗೂ ನಾವು ಏನೇನು ಪಿಂಡದಾನವನ್ನ ಮಾಡ್ತೇವೆ 10 ದಿನದಲ್ಲಿ ಅವನ ಅವಯವಗಳ ನಿರ್ಮಾಣ ಆಗತ್ತೆ ಅಂತ ಅರ್ಥ. ಬ್ಯಾಕ್ ಟು ಸ್ಕ್ವೇರ್. ಮತ್ತೆ ಬರೋಣ ಗರ್ಭಕ್ಕೆ. ಎಸ್, ಗರ್ಭದಲ್ಲಿ ಹೆಂಗ್ ಡೆವಲಪ್ಮೆಂಟ್ ಆಗ್ತಾ ಇತ್ತು? ಗರ್ಭದಲ್ಲಿ ಆದಂತೆ ಅಲ್ಲ, ಇದು ಬೇರೆ ತರಹದ ದೇಹ. ಪಾಂಚಭೌತಿಕವಾದ ಶರೀರ ಆಗಲ್ಲ ಅವನಿಗೆ. ಅಲ್ಲ, ಪಾಂಚಭೌತಿಕವಾದ ಶರೀರವೇ, ಆದ್ರೆ ಇದರಂತೆ ಆಗಲ್ಲ. ಈ ಶರೀರ ಬರಲ್ಲ, ಸ್ಥೂಲವಾದ ಶರೀರ ಅಂತಿರಲ್ಲ. ಅಲ್ಲಿ ಅದು ಬೇರೆ ಶರೀರ ಇರಲ್ಲ, ಅಂಗುಟ ದೇಹ ಅದು. ಅದಿರುತ್ತೆ. ಅಂದ್ರೆ ಆ ಕ್ರಮಗಳಿಂದ, ಅಂದ್ರೆ 10 ದಿನ ಮಾಡುವಂತಹ ಕಾರ್ಯಗಳಿಂದ ಮತ್ತೆ ಅಲ್ಲೊಂದು ದೇಹ ಹೋಗಿ ಈ ದೇಹ ನಿರ್ಮಾಣ ಆಗತ್ತೆ. ಊಟ ಮಾಡ್ಬೇಕಲ್ಲ ಅವನು, ಮಾಡಿಸಿ ಮತ್ತೆ ಕರ್ಕೊಂಡು ಹೋಗ್ತಾರ ಅವನ್ನ. ಅಷ್ಟು 13 ದಿನ ಆದ್ಮೇಲೆ ಅಪಾಣಯ್ಯ ಅಂತ ಬೇರೆ ಬೇರೆ ನೀನ್ ಎಲ್ಲ ರೋಗಗಳು ನೀನು ಮಾಡಿದ್ದೆಲ್ಲ ಇದೆಯಲ್ಲೋ. ಯಾಕೆ ಅಂದ್ರೆ ಅವನನ್ನ ಅಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಿ ನೋಡಿಸ್ತಾರೆ. ನೋಡಪ್ಪ, ಸಿಡಿ ಹಾಕ್ತಾರೆ, ಇದೆಲ್ಲ ಮಾಡಿ CC ಕ್ಯಾಮರಾ, ನಿನ್ ಸಿನಿಮಾ ತೋರಿಸ್ತೀನಿ ಬಾರೋ, ಸಿನಿಮಾ ಚೂಪಿಸ್ತಮ್ಮ, ಏನ್ ಮಾಡಿದೀಯ ನಂಗೆ ನಿಂಗೆ ಗೊತ್ತು ಅಂತ ಹೇಳುವಂಗಿಲ್ಲ. ಯಾಕೆ? ಸೂರ್ಯ, ಚಂದ್ರ, ನವಗ್ರಹ ದೇವತೆಗಳು, ಮತ್ತೇನು ಗ್ರಹ ನಕ್ಷತ್ರಗಳು, ಮತ್ತೆ ಶ್ರವಣ ದೇವತೆಗಳು ಅಂತಿದ್ದಾರೆ. ಅವ್ರು ಯಾವಾಗಲೂ ನಮ್ ಜೊತೆಗೇ ಇರ್ತಾರೆ. ಅವರು ನಾವು ಮಾಡುವ ಪ್ರತಿ ಕ್ಷಣದ ಒಂದು ಪಾಪಗಳನ್ನ ಪುಣ್ಯಗಳನ್ನ ಲೆಕ್ಕ ಬರ್ಕೋತಾ ಇರ್ತಾರೆ. ಬರ್ಕೊಂಡು ಚಿತ್ರಗುಪ್ತರಿಗೆ ಅದನ್ನು ಕೊಡ್ತಾರೆ. ಚಿತ್ರಗುಪ್ತರ ಏಜೆಂಟರ್ ಅವರು. ಚಿತ್ರಗುಪ್ತರಿಗೆ ಕೊಡ್ತಾರೆ. ಚಿತ್ರಗುಪ್ತರು ಅದನ್ನೇನ್ ಮಾಡ್ತಾರೆ? ಪ್ರೆಸೆಂಟ್ ಮಾಡ್ತಾರೆ ಯಮಧರ್ಮರಾಜನ ಮುಂದೆ. ಸ್ವಾಮಿ, ಈ ವ್ಯಕ್ತಿ ಈ ತರದ ಪಾಪಗಳನ್ನ ಮಾಡಿದ್ದಾನೆ, ಇಂತಹ ಶಿಕ್ಷೆಯನ್ನು ವಿಧಿಸಬೇಕಾಗಿ ಕೋರಲಾಗಿದೆ. ಹಾಕೋವನ್ನ ಅಲ್ಲಿಗೆ ಅಂತಾರೆ. ಆದ್ದರಿಂದ ಪಾಪಗಳನ್ನು ಯಾಕೆ ಮಾಡಬಾರದು? ಮಾಡಿದ್ರೆ ಏನಾಗತ್ತೆ ನಮಗೆ? ಈಗ ಯಾರೋ ಒಬ್ಬ ಒಂದು ರೇಪ್ ಮಾಡಿಬಿಟ್ಟ ಜಗತ್ತಲ್ಲಿ, ಅವನಿಗೇನು ಮಾಡ್ತಾರೆ? ಜೀವಾವಧಿ ಶಿಕ್ಷೆ ಕೊಟ್ಟರು ಅಂತ ನೋಡಿದ್ವಿ ನಾವು ನಮ್ಮ ಕಾನೂನಲ್ಲಿ. ನೋಡಿದ್ವೋ ಇಲ್ಲೋ? ಕಳ್ತನ ಮಾಡ್ದ, ಅವನಿಗೆ ಇನ್ನೇನೋ ಶಿಕ್ಷೆ ಕೊಟ್ಟರು ಅಂತ. ಅಂದ್ರೆ ಶಿಕ್ಷೆ ಕೊಡ್ತಾರೆ ಎನ್ನುವ ಕಾರಣಕ್ಕೆ ಕೆಲವರು ಏನು ಮಾಡ್ತಾರೆ? ಹೆದರ್ತಾರೆ ತಪ್ಪುಗಳನ್ನ ಮಾಡಕ್ಕೆ. ಆಯ್ತಾ? ಅದರಂತೆ ಇದು ಎಂಥದ್ದು ಅಂತಂದ್ರೆ ಈ ತರಹದ ಶಿಕ್ಷೆಗಳಲ್ಲ ಇದು. ಈ ತರಹದ ಶಿಕ್ಷೆಗೆ ಏನೋ ಒಂದು ಲಿಮಿಟ್ ಇದೆ. ಅವನು ಜೀವಾವಧಿ ಆಯ್ತು, ಹೊಟ್ಟೋದ ಅವನು. ಈ ಶಿಕ್ಷೆ ಇದೆಯಲ್ಲ, ಈ ಯಾತನಾ ದೇಹ, ಈ ಯಾತನಾ ದೇಹಕ್ಕೆ ಶಿಕ್ಷೆ ಕೊಡ್ತಾ ಇದ್ದಾರೆ, ಅವನ್ನ ಕತ್ತರಿಸಿ ಹಾಕ್ತಾ ಇದ್ದಾರೆ. ಅವನ ದೇಹ ಛೇದನ ಆಗ್ತಾ ಇಲ್ಲ, ಒಳಗಡೆ ಅವನಿಗೆ ನೋವಾಗ್ತಾ ಇದೆ, ಜೀವಿ ನೋವು. ಇದು ವಿಚಿತ್ರವಾದ ಒಂದು ಶಿಕ್ಷೆ. ಇದು ಈ ತರಹದ್ದು ಇದೆ ಅಂತ ನಾವು ಅದನ್ನ ತೋರಿಸಿದಾಗ, ಅದು ಇದೆ ಅಂತ ನೀವು ಹೇಳಿದಾಗ, ಅವಾಗ ಏನಾಗತ್ತೆ ಅವನಿಗೆ? ಓಹೋ, ಮಾಡಬಾರದು. ಈ ಪ್ರಜ್ಞೆನೇ ಇಲ್ಲ ನಮ್ಮಲ್ಲಿ. ನಮ್ಮ ಭಾರತೀಯ ಯುವಕರಲ್ಲೇ ಇದು ಕ್ರಮೇಣವಾಗಿ ಕ್ಷೀಣಿಸ್ತಾ ಹೋಗ್ತಾ ಇದೆ. ಯಾಕೆ? ನಮ್ಗೇನು ಆಗಲ್ಲ ಅಂತ ಸ್ವೇಚ್ಛಾಚಾರದಿಂದ ಬದುಕ್ತಾ ಇದ್ದಾರೆ. ಇದೆಲ್ಲ ಇದೆ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಹೀಗಿದೆ, ಇಷ್ಟೆಲ್ಲ ತೊಂದರೆಗಳಾಗತ್ತೆ ನಿಮಗೆ, ಮುಂದೆ ಇಂತಿಂತಹ ಕಷ್ಟಗಳನ್ನು ಅನುಭವಿಸ್ತೀರಿ. ಅಷ್ಟೇ ಅಲ್ಲದೇನೆ ಆ ಪಳೆ ಉಳಿಕೆ ಇರುತ್ತಲ್ಲ, ಶಿಕ್ಷೆಗಳನ್ನೆಲ್ಲ ಅನುಭವಿಸಿ ಇನ್ನೂ ಸ್ವಲ್ಪ ಉಳಿಕೆ ಇರುತ್ತಲ್ಲ, ಆ ಕರ್ಮಕ್ಕೆ ಅನುಸಾರಿಯಾಗಿ ಅವನು ಜನ್ಮವನ್ನು ಹೊಂತಾನೆ. ಮತ್ತೆ ಬರ್ತಾಗತ್ತವನು. ಅದಕ್ಕೆ ಮತ್ತೆ ಹುಟ್ಟು, ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತ ಕೃಷ್ಣ ಹೇಳಿದ. ಹುಟ್ಟಿದವನು ಸಾಯಲೇಬೇಕು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಮಾತು. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಆಮೇಲೆ ಹುಟ್ಟುತ್ತಾನೆ. ಒಂದು ಹಂತದಲ್ಲಿ ಹುಟ್ಟಲೇಬೇಕು ಅವನು. ಅಲ್ಲ, ಇದಕ್ಕೆ ಹುಟ್ಟು ಸಾವಿಗೆ ಕೊನೆಯೇ ಇಲ್ವಾ? ಕೊನೆ ಇದೆ. ಅದನ್ನೇ ಮುಕ್ತಿ ಅಂತ ಕರೆದರು, ಮೋಕ್ಷ ಅಂತ ಕರೆದು, ಸಾಲ್ವೇಷನ್ ಅಂತಾರೆ ಅದನ್ನು. ಖಂಡಿತವಾಗ್ಲೂ ಕೊನೆ ಇದೆ. ಆ ಕೊನೆಗೇನೆ ಅಂದ್ರೆ ಹುಟ್ಟು ಸಾವುಗಳು ನಮಗೆ ಬರಬಾರದು. ದೇರ್ ಶುಡ್ ಬಿ ಎ ಲಾಜಿಕಲ್ ಎಂಡ್ ಫಾರ್ ದಾಟ್ ಅನ್ನೋದನ್ನ ನಾವು ಹೊರಡೋದೇ ಜೀವನ. ಅದನ್ನು ಹುಡುಕೊಂಡು ಹೋಗೋದೇ, ಅದನ್ನು ಮಾಡಿಕೊಂಡು ಅದರ ಕಡೆಯಲ್ಲಿ ನಾವು ಪ್ರಯತ್ನ ಮಾಡಿಕೊಂಡು ಹೋಗೋದೇನೆ ನಿಜವಾದ ಸಾಧನೆ ಅಂತ ಶಾಸ್ತ್ರಗಳು ನಿರೂಪಣೆ ಮಾಡಿತ್ತು. ಸಾಧನೆ ಎಂದರೆ ಮನೆ ಕಟ್ಟಿದೆ, ದೊಡ್ಡ ವಿದ್ವಾಂಸನಾದೆ, ದೊಡ್ಡ ಕಚೇರಿ ಮಾಡಿದೆ, ಸಭೆಗಳಲ್ಲಿ, ಅದು ಲೌಕಿಕವಾಗಿ ನಿನಗೇನೇನು ಸಾಧನೆ, ಅದು ಸಾಧನೆಯೇ ಇಲ್ಲ ಅಂತಲ್ಲ. ಬಟ್ ಏನ್ ಮಾಡಿದ್ರು ಈ ಯಮಲೋಕ ನೋಡ್ಲೇಬೇಕು. ಅಲ್ಲ, ಅವನವನು ಮಾಡಿದ ಕರ್ಮಗಳ ಅನುಸಾರ ನೋಡ್ಲೇಬೇಕು. ಆದರೆ ನಿಜವಾದ ಸಾಧನೆ ಯಾವುದು? ಈ ಹುಟ್ಟು ಸಾವುಗಳು ಮತ್ತೆ ನಮಗೆ ಬರಕೂಡುದು. ಸ್ವಾಮಿ, ಇದಕ್ಕೊಂದು ಎಂಟು ಮಾಡಪ್ಪ ಅಂತ ಕೇಳೋದಿದೆಯಲ್ಲ, ಅದು ನಾನ್ ನಂಬಲ್ಲ.
ಯಮನೂ ನಂಬಲ್ಲ, ಯಮಲೋಕನೂ ನಂಬಲ್ಲ, ಯಮ ಬರ್ತಾನೆ ಅನ್ನೋದು ನಂಬಲ್ಲ, ಯಮದೂತರು ಬಂದು ಪಾಶ ಹಾಕ್ತಾರೆ ಅನ್ನೋದನ್ನು ನಂಬಲ್ಲ. ಆದ್ರೂ ನೀವು ಹೆಂಗೆ ಇದನ್ನ ಸಮರ್ಥನೆ ಮಾಡ್ಕೊಳ್ತೀರಿ? ಈಗಾಗಲೇ ನಾನು ಅದಕ್ಕೆ ಉದಾಹರಣೆ ಕೊಟ್ಟೆ ನಿಮಗೆ. ನಮ್ಮ ಪ್ರಾಚೀನರು ಮಾಡಿರುವಂತಹ ಈ ತರಹದ ಒಂದು ಕ್ರಮಗಳೇನಿದೆ, ಪದ್ಧತಿಗಳೇನಿದೆ, ಅವರೆಲ್ಲ ನೋಡಿದ್ದಾರೆ ಅದನ್ನ. ಅವ್ರು ಕಣ್ಣಿಂದ ನೋಡಿದ್ದನ್ನ ಅನುಭವಿಸಿದ್ದಾರೆ. ಎಷ್ಟೋ ಜನಗಳು ಅದೇ ಮೋಹನ್ ದಾಸರ ಉದಾಹರಣೆಯನ್ನು ಕೊಟ್ಟೆ. ಆದ್ರೆ ಇವತ್ತು ಸೊಸೈಟಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಎಕ್ಸಿಕ್ಯೂಷನ್ ಆಗೋ ತನಕನೂ ಒಪ್ಪಲ್ಲ. ಇವತ್ತು ಕೋರ್ಟಲ್ಲಿ ಹೋಗ್ಬಿಟ್ಟು ತಮಾಷೆ ಮಾಡಬಹುದು. ಅಲ್ಲ ಅಂದ್ರೆ ಇವತ್ತು ಕೋರ್ಟಲ್ಲಿ ಹೋಗ್ಬಿಟ್ಟಾಯ್ತು, ಇವ್ನು ಕೊಲೆ ಮಾಡಿದಾನೆ ಅಂತಂದ್ರೆ ಫೋಟೋ ತೋರಿಸ್ತೀಯಾ, ವಿಡಿಯೋ ತೋರಿಸ್ತೀಯಾ ಅಂತವ್ರಿಗೆ ಏನ್ ಹೇಳ್ಬೋದು ಅಂದ್ರೆ, ನೀನು ಸತ್ತ ಮೇಲೆ ನೀನೊಂದ್ ಲೆಟರ್ ಹಾಕಪ್ಪ, ನಾನ್ ಸತ್ತ ಮೇಲೆ ನಾನೊಂದ್ ಲೆಟರ್ ಹಾಕ್ತೀನಿ, ಆಯ್ತಾ? ಲೆಟರ್ ತಲುಪಬೇಕಲ್ಲ ಅದು. ನೀನ್ ಸತ್ತ ಮೇಲೆ ನಮ್ಮ ಅನುಭವಕ್ಕೆ ಬಂದೇ ಬರುತ್ತೆ, ನಾವು ಸತ್ತ ಮೇಲೆ ನಮ್ಮ ಅನುಭವಕ್ಕೆ ಬರುತ್ತೆ. ನಾವೇನ್ ಹೇಳ್ಬೋದು, ನೋಡಪ್ಪ, ಅನುಭವಿಸಿದವರು ಅನುಭವದ ಮಾತುಗಳನ್ನ ಆಡಿದ್ದಾರೆ, ಅನುಭಾವಿಗಳು ಅದನ್ನು ಹೇಳಿದ್ದಾರೆ, ನಮ್ಮ ಹಿರಿಯರು ಹೇಳಿದ್ದಾರೆ, ಪುರಾಣಗಳಲ್ಲೂ ಅದನ್ನು ಬರೆದಿದ್ದಾರೆ, ಬೇರೆಯವರೆಲ್ಲ ಅದನ್ನ ನಂಬಿಕೊಂಡು ಬಂದಿದ್ದಾರೆ. ಆಯ್ತಾ? ಆ ನಂಬಿಕೊಂಡು ಬಂದಿರೋದಕ್ಕೊಂದು ದೊಡ್ಡ ಪರಂಪರೆ ಇದೆ, ಲೆಗಸಿ ಇದೆ ನಮಗೆ. ಇಲ್ಲ ನಾನು ಅದನ್ನ ನಂಬಲ್ಲ, ನೀನು ನಂಬುವಂತ ನಾವ್ ಯಾರು ಫೋರ್ಸ್ ಮಾಡ್ತಾ ಇಲ್ಲ. ನೀನು ಹೋದ ಮೇಲೆ ನಿನ್ನ ಅನುಭವಕ್ಕೆ ಅದು ಬಂದೇ ಬರುತ್ತೆ. ಅವಾಗ ನೀನು ಹೇಳ್ಕೊಳಕ್ಕೆ ನೀನ್ ಯಾರ ಹತ್ರನೂ ಇರಲ್ಲ. ಅಧ್ಯಯನವನ್ನೇ ಅನುಭವ ಅನ್ಕೋಬೇಕು ಈಗ ಸದ್ಯಕ್ಕೆ ಅಷ್ಟೇ. ಈ ಜೀವಿ ಈ ದೇಹದಿಂದ ಹೊರಗಡೆ ಬಂದ ಮೇಲೆ ಅದು ಅಂಗವೈಕಲ್ಯ ಒಳಗೊಂಡಿರುತ್ತ? ಅಂದ್ರೆ ಅದಕ್ಕೆ ಏನು ಕಾಣಿಸ್ತಿರುತ್ತೆ? ಕಣ್ ಕಾಣಿಸಲ್ಲ ಅಂತ ಕೇಳಿದ್ದೆ ನಾನು. ಅದು ಕೇವಲ ಅದಕ್ಕೆ ಮಗ ಮಾತ್ರ ಕಾಣಿಸ್ತಿರ್ತಾನೆ, ಅಂದ್ರೆ ಯಾರು ಕಾರ್ಯ ಮಾಡ್ತಾರಲ್ಲ ಮಾತ್ರ ಕಾಣಿಸುತ್ತೆ. ದೀಪ ಮಾತ್ರ, ಹಚ್ಚಿದ ದೀಪ ಮಾತ್ರ. ಈ ಟ್ಯೂಬ್ ಲೈಟ್ಗಳು, ಅಂದ್ರೆ ಮಾಡಿರೋ ಲೈಟ್ಗಳೆಲ್ಲ ಕಾಣಲ್ಲ ಅದಕ್ಕೆ. ಶವದ ಮುಂದೆ ಹಚ್ಚಿರೋ ದೀಪ ಕೆಲವು ಇಂತಿಂಥ ಕಡೆಗಳಲ್ಲಿ ದೀಪ ಹಚ್ಚಬೇಕು ಅಂತಿದೆ. ಆ ದೀಪದ ಮಾರ್ಗ ಮಾತ್ರ ಆ ದೇಹಕ್ಕೆ ಕಾಣಿಸ್ತಾ ಇರುತ್ತೆ ಹೊರತು ಈ ಲೋಕದ ಒಂದು ಲೈಟ್ಗಳು, ಬೆಳಕುಗಳು ಕಾಣಲ್ಲ ಅದಕ್ಕೆ. ಸಾವಿಗೆ ಮುನ್ಸೂಚನೆ ಇದೆನಾ? ಖಂಡಿತ ಮುನ್ಸೂಚನೆ ಇದೆ. ಹೆಂಗೆ? ಆ ಮುನ್ಸೂಚನೆಗಳನ್ನ ನೋಡಿ, ಒಂದೊಂದನ್ನ ಹೇಳ್ತೇನೆ ನಿಮಗೆ. ಈ ಕಿವಿಯನ್ನ ಮುಚ್ಕೊಳ್ಳಿ, ಈಗ ಮುಚ್ಕೊಳ್ಳಿ. ಒಂದೇನೋ ಸೌಂಡ್ ಬರ್ತಾ ಇದೆ, ಸಮುದ್ರದ ಘೋಷ. ಎಕ್ಸಾಕ್ಟ್ಲಿ, ಘೋಷ ಬರ್ತಾ ಇದೆ. ಈ ಘೋಷ ನಿಂತಿದೆ ಅಂತಂದ್ರೆ ಸತ್ತಿದ್ದೀನಿ ಅಂತ ಅಲ್ಲಲ್ಲ, ಸ್ವಲ್ಪ ದಿನಕ್ಕೆ ಸಾಯ್ತಾನೆ ಅಂತ. ಹೌದಾ? ಹೌದು. ಘೋಷ ಯಾವಾಗ ಕೇಳಿಸಲ್ಲವೋ ಚೆಕ್ ಮಾಡ್ತೀನಿ. ಆ ಘೋಷ ನಿಂತಿದೆ ಅಂದ್ರೆ ಸ್ವಲ್ಪ ದಿನಕ್ಕೆ ಅವನು ಸಾಯ್ತಾನೆ. ಮುನ್ಸೂಚನೆ ಇದು. ಸೀರಿಯಸ್ಲಿ? ಎಸ್. ಆ ಪ್ರಾಣಘೋಷ ಅಂತ ಕರೀತಾರೆ ಇದನ್ನ. ಈ ಪ್ರಾಣಘೋಷ ನಿಂತೋಯ್ತು, ಕೇಳಿಸ್ತಾ ಇಲ್ಲ ಅವನಿಗೆ, ವಿತಿನ್ ಫ್ಯೂ ಡೇಸ್ ಅಂತ ಅರ್ಥ. ಅರ್ಧ ಗಂಟೆ ಒಂದ್ಸಲ ಕಿವಿ ಮುಚ್ಚಿರುತ್ತೆ. ಇದು ದೇವರೇ ಗೊತ್ತಿರ್ಲಿಲ್ಲ. ಸೂರ್ಯನ ಬಿಂಬ ನೋಡಿದಾಗ ಕಣ್ ಕುಗ್ಬೇಕಾ? ಛಿದ್ರದಂತೆ ಕಂಡ್ರೆ ಸೂರ್ಯ ನಮ್ಮ ಕಣ್ಣುಗಳಿಗೆ ಸ್ವಲ್ಪ ದಿನದಲ್ಲಿ ಹೋಗ್ತಾನೆ, ಅವನ ಮರಣ ಬರುತ್ತೆ. ಹೌದಾ? ಹೌದು. ನಮ್ಮ ಕನ್ನಡಿಗೆ ಮುಂದೆ ನಾವು ನಿಂತುಕೊಂಡಾಗ ನಮ್ಮ ಬಿಂಬ ನಮಗೆ ಸರಿಯಾಗಿ ಕಾಣ್ತಾ ಇಲ್ಲ ಅಂತಂದ್ರೆ ಕಣ್ಣಿನ ಡಾಕ್ಟರ್ ಹತ್ರ ಹೋಗೋದು ಬೇಡ. ಕಣ್ಣೆಲ್ಲ ಸರಿಗಿದೆ, ನಮ್ಮ ಬಿಂಬ ನಮಗೆ ಕಾಣ್ತಾ ಇಲ್ಲ ಸರಿಗೆ ಅಂತಾದರೆ ಮರಣ ಸನ್ನಿಹಿತದಲ್ಲಿದೆ ಅಂತ ಅರ್ಥ. ಅಷ್ಟೇ ಅಲ್ಲ, ನಮ್ಮ ನೆರಳು ಬಿದ್ದಾಗ ಆ ನೆರಳಿನಲ್ಲಿ ನಮ್ಮ ತಲೆ ಕಾಣಿಸ್ತಾ ಇಲ್ಲ, ನೆರಳಿನಲ್ಲಿ ಅಂತಂದ್ರೆ ದೇಹ ಎಲ್ಲ ಕಾಣ್ತಾ ಇದೆ, ತಲೆ ಕಾಣ್ತಾ ಇಲ್ಲ ಅಂದ್ರೆ ಮರಣ ಸನ್ನಿಹಿತ ಇದೆ ಅಂತ ಅರ್ಥ. ನಮ್ಮ ಮನೆ ಒಳಗಡೆ ಗೂಬೆ ಪ್ರವೇಶ ಮಾಡ್ತು ಅಂತಂದ್ರೆ ಮರಣ ಸನ್ನಿಹಿತ ಇದೆ ಅಂತ ಅರ್ಥ. ನಮ್ಮ ಕನಸಿನಲ್ಲಿ ಯಾವುದೋ ಒಂದು ಕೆಟ್ಟ ನದಿಯನ್ನು ನಾವು ದಾಟ್ತಾ ಇದ್ದೇವೆ ಅಂತ ಅನ್ಸಿದ್ರೆ ಮರಣ ಸನ್ನಿಹಿತ ಇದೆ ಅಂತ ಅರ್ಥ. ವೈತರಣಿ ದಾಟ್ತಾ ಇದೀವಿ ಅಂತ. ಆದ್ರಿಂದ ಇದೆಲ್ಲ ಮರಣ ಸೂಚಕಗಳು ಅಂತ ತಿಳಿಸಿಕೊಟ್ಟಿದ್ದಾರೆ. ಈ ಕೊನೆಗಾಲದಲ್ಲಿ ಆ ಯಮದೂತರು ಪಾಶ ಹಾಕೋದು ಅದೆಲ್ಲ ಜೀವಿಗೆ ಕಾಣುತ್ತಾ? ಅಂದ್ರೆ ಒಂದು ಅಂತ್ಯಕಾಲದಲ್ಲಿ ಒಂದು ವಿಶೇಷವಾದಂತಹ ಒಂದು ದೃಷ್ಟಿ ಬರುತ್ತಾ? ಖಂಡಿತ. ನಿಮ್ಗೆ ಉದಾಹರಣೆ ಕೊಡ್ತೇನೆ ನೋಡಿ. ಬಸ್ ಬರ್ತಾ ಇದೆ, ಯಾರೋ ಬರ್ತಾ ಇದ್ದಾರೆ, ಯಾರೋ ನನ್ನ ಕರಿತಾ ಇದ್ದಾರೆ ಅಂತಾರೆ. ಇವತ್ತಿಗೂ ಕೂಡ ಜನ, ಮುದುಕರು ಒಂದಿಷ್ಟು ಜನ ಮಾತಾಡ್ತಾರೆ, ಯಾರೋ ನನ್ನನ್ನು ಕರಿತಾ ಇದ್ದಾರೆ, ಕರೆದಂತೆ ಭಾಷೆ ಆಗ್ತಾ ಇದೆ. ಮೊನ್ನೆ ಯಾರೋ ಘಟನೆ ನೋಡಿದೆ ನಾನು. ಯಾರೋ ಬಾಗಲ್ ತಟ್ಟದಂಗಾಯ್ತಂತ ಅವರಿಗೆ. ಏನ್ ಭೂತ ಪ್ರೇತ ಕಥೆ ಅಲ್ಲ ಇದು, ಪಿಶಾಚಿ ಕಥೆ ಅಲ್ಲ. ಯಾರೋ ಬಾಗಲ್ ತಟ್ಟಂಗಾಯ್ತು. ಆ ಬಾಗಲ್ ತಟ್ಟಿದ ಶಬ್ದ ಯಾರಿಗೂ ಕೇಳಿಸಿಲ್ಲ, ಆ ವ್ಯಕ್ತಿಗೆ ಮಾತ್ರ ಕೇಳಿಸಿದೆ. ಹೋಗಿ ಬಾಗಲ್ ತೆಗೆದ್ರೆ ಯಾರೋ ಇಲ್ಲ ರಾತ್ರಿ 12 ಗಂಟೆ ಹೊತ್ತಿಗೆ. ಭೂತ ಪ್ರೇತ ಕಥೆ ಅಲ್ಲ ಮತ್ತೆ ಇದು. ಬಾಗಲ್ ತೆಗೆಯೋ ಸಂದರ್ಭದಲ್ಲಿ ಆ ವ್ಯಕ್ತಿ ಪಾಪ ಕೆಳಗೆ ಬಿದ್ದ, ತೊಂದರೆ ಆಯ್ತು ಆತನಿಗೆ.
ಆದರೆ ಆ ಮನೆಯಲ್ಲಿರೋರೆಲ್ಲ ಹೇಳಿದ್ರಂತೆ, ಯಾರಿಗೂ ನಮಗೆ ಶಬ್ದನೇ ಕೇಳಿಸಿಲ್ಲ, ನಿನಗೆ ಶಬ್ದ ಅಲ್ಲ, ಯಾರೋ ಕರೆದಂತೆ ಆಯ್ತು, ಯಾರೋ ನನ್ನ ಕರಿತಾ ಇದ್ದಾರೆ ಅಂದ್ರೆ ಅರ್ಥಗೇನು? ಯಮದೂತರು ಅವರಿಗೆ ಸೂಚನೆ ಕೊಡ್ತಾ ಇದ್ದಾರೆ, ಸ್ವಲ್ಪ ದಿನದಲ್ಲೇ ನಿನಗೆ ಮೃತ್ಯು ಇದೆ. ಅಷ್ಟೊತ್ತಿಗಾದರೂ ಇಷ್ಟು ನಿನಗೆ ಕಾಷನ್ಸ್ ಕೊಟ್ಟಾದರೂ ಕೂಡ ದೇವರ ಸ್ಮರಣೆ ಮಾಡಿ ಸಾಧನೆ ಮಾಡ್ಕೋ, ಇಷ್ಟು ಕಾಷನ್ ಕೊಡ್ತಾ ಇದ್ದೀನಿ ನಿನಗೆ, ವಾರ್ನಿಂಗ್ಸ್ ಇದೆಲ್ಲ. ಈಗ ಸೈರನ್ ಕೂಗುತ್ತೆ ನೋಡಿ, ಸ್ಟೇಷನ್ ಹತ್ರ ಬರ್ತಾ ಇದೆ ಅಂತಂದಾಗ ಈ ಮೆಟ್ರೋಗಳೆಲ್ಲ ಹಾಕಿರ್ತಾರೆ, ನೆಕ್ಸ್ಟ್ ಸ್ಟೇಷನ್ ಈಸ್ ನಿಲ್ದಾಣ ಅಂತ ಬರ್ತಾ ಇರತ್ತಲ್ಲ. ಇವನ್ ರೆಡಿ ಮಾಡ್ಕೊಂತಾನೆ, ಬ್ಯಾಗ್ ಎಲ್ಲ ಸಿದ್ಧತೆ ಇಳಿಬೇಕು ಅಂತ ಸಿದ್ಧತೆ ಮಾಡ್ಕೊತಾನೆ, ನೆಕ್ಸ್ಟ್ ಸ್ಟೇಷನ್ ಇದೆ. ಅಷ್ಟು ಅದನ್ನು ನಾವು ನಂಬ್ತೀವಿ, ಅದಕ್ಕನುಸಾರಿಯಾಗಿ ನಾವು ಜೀವನ ನಡೆಸ್ತೇವೆ. ಆದರೆ ಯಾವಾಗ ನಮಗೆ ಸಾವು ಬರುತ್ತೆ ಅಂತನ್ನುವ ಈ ತರಹದ ಮುನ್ಸೂಚನೆಗಳು ಸಿಕ್ಕಾಗಲೂ ಕೂಡ ಇನ್ನು ನಾನು ಅವನಿಗೆ ವಿಲ್ ಮಾಡಿಲ್ಲ, ಇವನಿಗೆ ವಿಲ್ ಮಾಡಿಲ್ಲ, ಎಷ್ಟು ಹಣ ನನ್ನ ಅಕೌಂಟಲ್ಲಿದೆ, ಏನ್ ಮಾಡ್ಲಿ ಅಂತ ಇದರಲ್ಲೇ ನೀನು ಲೋಭತನದಿಂದ ಜೀವನ ಸಾಗಿಸಿಬಿಟ್ರೆ ಮುಂದಿನ ಗತಿ ನಮಗೆ ಅದರ ಅರಿವಿದೆಯಾ? ಮುಂದೊಂದು ಜನ್ಮ ಅಂತಿದೆ, ಮತ್ತೆ ನಮಗೆ ದೇಹ ಬರುತ್ತೆ. ನಾವು ಇವಾಗ ಪರೋಪಕಾರವನ್ನು ಮಾಡಲಿಲ್ಲ, ಒಬ್ಬರಿಗೆ ಉಪಕಾರವನ್ನು ಮಾಡಿದ್ವಾ? ಯಾರಿಗಾದರೂ ದಾನ ಮಾಡಿದ್ವಾ? ಹೂ ಇಸ್ ಇನ್ ನೀಡಿ, ಯಾರು ಬೇಕಾಗಿದೆ, ಅವಶ್ಯಕತೆ ಇದೆ ಅಂಥವರಿಗೆ ಕೈ ಎತ್ತಿ ದಾನ ಮಾಡಿದ್ವಾ ನಾವು? ಅಥವಾ ಯಾರಿಗಾದರೂ ಬೇಕಾದವರಿಗೆ ಒಂದು ಶಿಕ್ಷಣವನ್ನು ಕೊಡಿಸಿದ್ವಾ? ಫ್ರೀ ಎಜುಕೇಶನ್ ಕೊಡಿಸಿದ್ವಾ ನಾವೇನಾದರೂ ನಮ್ಮ ಕೈಲಾದ ಸಹಾಯವನ್ನ? ಅಥವಾ ನಮ್ಮಲ್ಲಿರುವಂಥ ಜ್ಞಾನವನ್ನ ಇನ್ನೊಬ್ಬರಿಗೆ ಇಂಪಾರ್ಟ್ ಮಾಡಿದ್ವಾ? ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡಿದ್ವಾ? ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ವಾ? ಏನೂ ಪರೋಪಕಾರವನ್ನು ಮಾಡಲಿಲ್ಲ. ಸಾಯುವವರೆಗೂ ಕೂಡ ನಾನು ನನ್ನದು ಅಂತಲೇ ಜೀವನ ಸಾಗಿಸಿಬಿಟ್ಟಿವಿ. ನಿನಗೆ ಮುಂದಿನ ಜನ್ಮದಲ್ಲಿ ಅಥವಾ ಮೇಲೆ ಹೋದಾಗಲೂ ಕೂಡ ಸರಿಯಾದ ರೀತಿಯಲ್ಲಿ ಅವನಿಗೆ ಬೇಕಾಗಿರುವಂತಹ ಭೋಗಭಾಗ್ಯಗಳು ಸಿಗುತ್ತೆ ಅಂತ ಯಾವ ನಂಬಿಕೆ ಇದೆ? ಅವನಿಗೆ ಜನ್ಮಾಂತರದಲ್ಲಿ ನಾನಾ ತರಹದ ಯಾತನೆಗಳನ್ನ ಅನುಭವಿಸ್ತಾ ಇರ್ತಾರೆ. ಈಗ ನಾವು ಎಷ್ಟೋ ಜನ, ಈಗ ನಮಗೆ ರೋಗಗಳು ಬರುತ್ತೆ, ಅಯ್ಯೋ ನನಗೇ ಯಾಕಿಷ್ಟು ರೋಗ ಬಂತು, ನನಗೇ ಯಾಕಿಷ್ಟು ಬಾಧೆ ಆಗ್ತಾ ಇದೆ, ದಾರಿದ್ರ್ಯ ಬರ್ತಾ ಇದೆ, ರೋಗ ಬರ್ತಾ ಇದೆ, ತೊಂದರೆಗಳು ಬರ್ತಾ ಇದೆ. ನಾವು ಗ್ರಹಗಳ ಹತ್ರ ನೋಡ್ತೀವಿ, ಜ್ಯೋತಿಷಿಗಳ ಹತ್ರ ಹೋಗ್ತೀವಿ, ನಾನಾ ತರಹದ್ದು ಮಾಡ್ತೀವಿ. ಅದರ ಮುಖ್ಯವಾಗಿ ಏನು ಗೊತ್ತೇನು? ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ತಿಷ್ಠತಿ. ಜನ್ಮಾಂತರದಲ್ಲಿ ಮಾಡಿದ ಪಾಪಗಳಿದೆಯಲ್ಲ, ಹಿಂದಿನ ಜನ್ಮಗಳಲ್ಲಿ ಅದೇನೇ ರೋಗ ರೂಪದಲ್ಲಿ ನಮ್ಮ ಮುಂದೆ ಕಾಡುತ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲ. ರೋಗದಲ್ಲಿ 3 ತರ ಇದೆ ರೀ. ಕರ್ಮದಿಂದ ಬರುವಂತ ರೋಗ, ದೋಷದಿಂದ ಬರುವಂತ ರೋಗ, ಆಯ್ತಾ? ಆದ್ದರಿಂದ ಕರ್ಮ ಮತ್ತು ದೋಷಗಳ ಮಿಶ್ರಣದಿಂದ ಬರುವಂತ ರೋಗಗಳು ಕೆಲವನ್ನ, ಈ ಕರ್ಮದಿಂದ ಬರುವಂತ ರೋಗಗಳನ್ನ ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳಿಂದಲೇ ಬಿಡಿಸ್ಕೊಳ್ಬೇಕೇ ಹೊರತು ಯಾವ ವೈದ್ಯಕೀಯ ಔಷಧಿಗಳಿಂದ ಏನ್ ಮಾಡಿದ್ರೂ ಬದುಕಲಿಲ್ಲ ರೀ ನಮ್ಮವರು. ಏನು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಡಾಕ್ಟರ್ಗೆ ಗೊತ್ತಾಗ್ಲಿಲ್ಲ ಅಂತ ಅನ್ನುವ ಮಾತುಗಳನ್ನ ಮಾನಸಿಕ ರೋಗ ಅಲ್ಲ, ಅದಕ್ಕೆ ಕರ್ಮದಿಂದ ಬರುವ ಕರ್ಮದಿಂದ ಬರುವಂತ ರೋಗಗಳು. ಅಂದ್ರೆ ಒಳಗೆ ಕೊರಗಿ ಸತ್ತು ಬಿಡ್ತಾರೆ ಹೇಳ್ಕೊಳ್ಳೋದು. ಏನ್ ಮಾಡಿದ್ರು ಕೂಡ ಆ ರೋಗ ನಿವಾರಣೆ ಆಗಲ್ಲ ಅವನಿಗೆ. ಯಾಕೆ? ಜನ್ಮಾಂತರದಲ್ಲಿ ಅಂತ ಅದನ್ನ ಮಾಡಿದ ಒಬ್ಬರ ಕೈ ಎತ್ತಿ ಕೊಡ್ಲಿಲ್ಲ ರೀ, ಒಬ್ಬರಿಗೆ ದಾನ ಮಾಡ್ಲಿಲ್ಲ. ಯಾರು ಹೇಳ್ತಾ ಇದ್ರು ಜನ್ಮಾಂತರದ ಪಾಪ ಹೆಂಗ್ ಕಚ್ಕೊಳ್ಳುತ್ತೆ ಅಂದ್ರೆ, ಒಂದು 100 ಆಕಳು ಇರೋ ಜಾಗದಲ್ಲಿ ಒಂದು ಕರುಣ್ ಬಿಟ್ರೆ ಅದು ಹಿಂಗೆ ಸೀದಾ ತನ್ನ ತಾಯಿಗೆ ಕೆಚ್ಚಲಕ್ಕೆ ಹೋಗಿ ಬಾಯಿ ಹಾಕುತ್ತೋ ಹಂಗೆ ಜನ್ಮಾಂತರದ ಕರ್ಮ ನೀನು ಎಲ್ಲೇ ಇದ್ರು, ಯಾವ ಪೊಸಿಷನ್ನಾಗ ಇದ್ರು ಅಟಕಾಯಿಸ್ಕೊಳ್ಳೋ ಟೈಮ್ ಹೋಗಿ ಬಂದು ಕರೆಕ್ಟಾಗಿ ಅಟಕಾಯಿಸ್ಕೊಳ್ಳೋ. ಅದಕ್ಕೆ ಹೇಳ್ತಾನೆ ಕುಮಾರವ್ಯಾಸ ನೋಡಿ, ಉಂಡು ತೀರಿಸಬೇಕು ತಾ ಮುಂಕೊಂಡು ಮಾಡಿದ ಪಾಪ ಕರ್ಮಗಳ ಗಂಡು ಗೆಡಿಸದೆ ಬಿಡದು ಅಂತಾನೆ ಕುಮಾರವ್ಯಾಸ. ನಿನ್ ಬಿಡಲ್ಲ, ಚಂಡಾಡಿ ಬಿಡುತ್ತಾನೆ ನಿನ್ನ ಕರ್ಮಗಳು. ಆದ್ದರಿಂದ ಎಲ್ಲಿ ಹೋದರೂ ನಿನ್ನನ್ನು ಬೆನ್ನಟ್ಟಿ ಬರತಕ್ಕಂಥದ್ದಾಗತ್ತೆ ನಿನ್ನ ಕರ್ಮಗಳು. ಆದ್ದರಿಂದ ಸರಿಯಾದ ಕ್ರಮವನ್ನು ಮಾಡಿ. ಏನು ಬೇಡ, ಒಳ್ಳೆಯದನ್ನ ಬಯಸಿ, ಒಳ್ಳೆಯದನ್ನ ಮಾಡಿ. ಒಬ್ಬರು ಔನ್ನತ್ಯಕ್ಕೆ ಹೋಗ್ತಾ ಇದ್ದಾರಲ್ಲ ಅಂತ ಅಸೂಯೆ ಪಡೋದು ಬೇಡ, ಮಾತ್ಸರ್ಯ ಪಡಬೇಡಿ. ಇನ್ನಷ್ಟು ಅವನಿಗೆ ಅಭಿವೃದ್ಧಿ ಆಗಲಿ ಅಂತ ಬಯಸಿ. ಈ ತರದ ಗುಣ ಯಾವಾಗ ಬರುತ್ತೆ ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ? ಒಬ್ಬರಿಗೆ ಯಾರೋ ಒಬ್ಬನು ಪಾಪ ಕಡು ಬಡವನಿದ್ದಾನೆ, ತೊಂದರೆ ಆಗ್ತಾ ಇದೆ, ದಾನ ಮಾಡಿ. ಒಳ್ಳೆಯ ಬಯಕೆಯನ್ನ, ಒಳ್ಳೆಯದನ್ನ ಮಾಡೋದೇನೆ ಪುಣ್ಯ, ಕೆಟ್ಟದ್ದನ್ನ ಮಾಡೋದೇ ಪಾಪ. ಇದು ಜನರಲ್ ಸ್ಟೇಟ್ಮೆಂಟ್. ಇದು ಇಷ್ಟನ್ನು ನಾವು ಪರಿಪಾಲನೆ ಮಾಡದೇ ಇದ್ರೆ ಹೇಗೆ? ಹಾಗಾದ್ರೆ ಇದು ಒಳ್ಳೆಯದ್ದು ಕೆಟ್ಟದ್ದು ಅಂತನ್ನುವುದರ ಒಂದು ಬೈಫರ್ಕೇಶನ್ ನಮಗೆ ಹೇಗೆ ಗೊತ್ತಾಗತ್ತೆ ಅಂದ್ರೆ, ಅದಕ್ಕೆ ಧರ್ಮ ಇರೋದು, ಶಾಸ್ತ್ರ ಇರೋದು. ಆ ಧರ್ಮಶಾಸ್ತ್ರದಲ್ಲಿ ಕೆಲವು ಕಟ್ಟುಪಾಡುಗಳನ್ನ, ಕೆಲವು ರೀತಿ ರಿವಾಜಗಳನ್ನ, ನೀತಿ ನಿಯಮಗಳನ್ನ ಹೇಳಿದ್ದಾರೆ, ರಿಸ್ಟ್ರಿಕ್ಷನ್ಸ್ ಗಳನ್ನ ಹೇಳಿದ್ದಾರೆ. ನೋಡಿ, ಇದನ್ನ ಮಾಡಿದ್ರೆ ಒಳ್ಳೇದು, ಇದನ್ನ ಮಾಡಿದ್ರೆ ಕೆಟ್ಟದ್ದು ಅಂತ ಟೆಕ್ಸ್ಟ್ ಇದೆ ನಮ್ಗೆ. ಎವ್ರಿಥಿಂಗ್ ಇಸ್ ಅವೈಲೇಬಲ್ ಟುಡೇ. ಟೆಕ್ಸ್ಟ್ಗಳ ಅವೈಲಬಿಲಿಟಿ ಇದೆ. ಏನಾಗತ್ತೆ ಮುಂದೆ, ಇದನ್ನ ಮಾಡದೇ ಇದ್ರೆ ಏನಾಗತ್ತೆ ಅಂತ ಅನ್ನೋದರ ಪ್ರೆಡಿಕ್ಷನ್ಸ್, ಇಂಪ್ಯಾಕ್ಟ್ ಫ್ಯಾಕ್ಟರ್ಗಳಿದೆ. ಎಕ್ಸಾಕ್ಟ್ಲಿ.
ಎವ್ರಿಥಿಂಗ್ ಇಸ್ ಅವೈಲಬಲ್. ಅದಕ್ಕೆ ಹೇಳ್ತಾ ಇರೋದು ಗರುಡ ಇದೇ ಪ್ರಶ್ನೆ ಮಾಡ್ತಾನೆ ಕೃಷ್ಣನನ್ನ, ಸ್ವಾಮಿ ಎಲ್ಲ ಇರುವಾಗಲೂ ಕೂಡ ಪಾಪ ಮಾಡ್ತಾರಲ್ಲ ಇವರು ಜನ, ಯಾತಕ್ಕೋಸ್ಕರ? ಅರ್ಜುನನು ಈ ಪ್ರಶ್ನೆ ಮಾಡ್ತಾನೆ ಕೃಷ್ಣನನ್ನ, ಬಲವಾನ್ ಇಂದ್ರಿಯ ಗ್ರಾಮಂ ವಿದ್ವಾಂಸಮಪಿ ಕರ್ಷತಿ. ಈ ಇಂದ್ರಿಯ ಅಂತಕ್ಕಂಥದ್ದು ಎಷ್ಟು ಬಲವತ್ತರ ಅಂತಂದ್ರೆ ಎಂಥ ವಿದ್ವಾಂಸನನ್ನು ಕೂಡ ಸೆಳೆದು ಬಿಡ್ತಾ ಇದೆಯಲ್ಲ ಸ್ವಾಮಿ, ಇದಕ್ಕೇನು ಪರಿಹಾರ? ಅದಕ್ಕೆ ಕೃಷ್ಣನ ಭಗವದ್ಗೀತೆ ಅಂತ ಅನ್ನೋದು ಇದೆಯಲ್ಲ, ಅದೊಂಥರ ಸೊಲ್ಯೂಷನ್ ಬುಕ್ ಇದ್ದಂಗೆ. ನಾನು ಕರೆಯೋದು ಹಾಗೇನೆ, ಸೊಲ್ಯೂಷನ್ ಬುಕ್ ಫಾರ್ ಪ್ರಾಬ್ಲಮ್, ಹ್ಯೂಮನ್ ಬೀಯಿಂಗ್ಸ್, ಮನುಕುಲಕ್ಕೆ. ಹೌದು, ಎವ್ರಿ ಪ್ರಾಬ್ಲಮ್, ವಾಟ್ ಎವರ್ ದ ಪ್ರಾಬ್ಲಮ್ ಮೈಟ್ ಬಿ, ದರ್ ಇಸ್ ಅ ಸೊಲ್ಯೂಷನ್ ಇನ್ ಭಗವದ್ಗೀತಾ. ಬ್ಯೂಟಿ. ಅಂಥ ಅದ್ಭುತವಾದ ಗ್ರಂಥ ಅದು ಭಗವದ್ಗೀತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯಾಕೆ ದುಃಖ ಪಡ್ತೀರಿ ನೀನು? ವಾಸಾಂಸ ಜೀರ್ಣಾನಿ ಯಥಾ ವಿಹಾಯ. ನೀನು ಶರ್ಟ್ ಹಾಕೊಳ್ತೀಯಲ್ಲಪ್ಪ, ಶರ್ಟ್ ಎಷ್ಟು ದಿನ ಹಾಕೊಳ್ತೀವಿ ನಾವು? ಹರಿಯೋ ತನಕ, ಹಳೇದಾಗೋ ತನಕ ಅಥವಾ ಹರಿಯೋ ತನಕ. ಹಳೇದಾದ್ಮೇಲೆ ಶರ್ಟ್ ಏನ್ ಮಾಡ್ತೀವಿ? ಕಳಚಿ ಬಿಸಾಕ್ತಿವಿ, ಇನ್ನೊಂದು ಹೊಸ ಶರ್ಟ್ ತಗೋತೀವ ಇಲ್ಲ? ಹಾಗೆ ಈ ದೇಹವೂ ಕೂಡ ಅಂತಂತಾನೆ ಕೃಷ್ಣ, ಮುರಿದು ಬೀಳುತ್ತೆ ಒಂದು ದಿನ ಅದು ಶೈಶವಾವಸ್ಥೆಯಲ್ಲಿ ಇರ್ತದೆ. ಶೈಶವಾವಸ್ಥೆ ಹೋಗುತ್ತೆ, ಹಳೆಯ ಅಂಗಿ ಹೋದಂತೆ ಶೈಶವಾವಸ್ಥೆ ಹೋಗುತ್ತದೆ. ನೆಕ್ಸ್ಟ್ ಏನು ಕೊಡ್ತಾನೆ? ಹೊಸ ಅಂಗಿ, ಯೌವನಾವಸ್ಥೆ ಕೊಡ್ತಾನೆ. ಚರ್ಮ ಸ್ವಲ್ಪ ಚಾರ್ಮಿಂಗ್ ಆಗತ್ತೆ, ಹೊಳಿಯುತ್ತೆ, ಬಿಸಿ ರಕ್ತ, ಯೌವನಾವಸ್ಥೆ ಕೊಡ್ತಾನೆ. ಸ್ವಲ್ಪ ವೃದ್ಧಾಪ್ಯದ ಅವಸ್ಥೆಗೆ ಚರ್ಮ ಸುಕ್ಕಟ್ಟತ್ತೆ. ಅಂದ್ರೆ ಆ ಶರ್ಟ್ ಹೋಯ್ತು, ಯೌವನದ ಶರ್ಟ್ ಹೋಯ್ತು, ವೃದ್ಧಾಪ್ಯದ ಶರ್ಟ್ ಬಂತು. ಅದು ಕೂಡ ಹೋಗುತ್ತಪ್ಪ, ಇದು ಶರ್ಟ್ ಹೋಗುತ್ತೆ. ಮತ್ತೆ ಮುಂದೆ ಇನ್ನೊಂದು ಶರ್ಟ್ ಕೊಡ್ತಾನೆ, ಇನ್ನೊಂದು ಶೈಶವಾವಸ್ಥೆ ಕೊಡ್ತಾನೆ ನಿನಗೆ. ಯಾಕೆ ಯೋಚನೆ ಮಾಡ್ತೀರಿ? ಎಕ್ಸಾಕ್ಟ್ಲಿ. ಅವಸ್ಥೆಗಳ ಬದಲಾದಂತೆ ಇದು ಕೂಡ ಬದಲಾಗತ್ತೆ ಅಂತ ಇಟ್ಕೊಂಡಾಗ ನಿನ್ನ ದೇಹದ ಮೇಲೆ ಅಭಿಮಾನವೇ ಬರಲ್ಲ ನಿಮಗೆ ಅಂತ ಕೃಷ್ಣ ಈ ತರದ ಮಾತುಗಳನ್ನ ಆಡ್ತಾನೆ. ಈಗ ಪಿಂಡ ಪ್ರದಾನ ಮಾಡಿದ. ಅವರ ತಾತ ಅಥವಾ ಅವರ ಮುತ್ತಾತನೋ ಅವರ ತಂದೆನೋ ತೀರಿ ಹೋಗಿದ್ದಾರೆ. ಪಿಂಡ ಪ್ರದಾನ ಮಾಡಿದ. ಅವರ ತಂದೆ ಬೇರೆ ಕಡೆಯಲ್ಲಿ ಪ್ರಾಣಿಯಾಗಿ ಹುಟ್ಟಿದ್ದಾನೆ ಅಂತ ಇಟ್ಕೊಳ್ಳೋಣ. ಆಯ್ತಾ? ಈತ ಪಿಂಡ ಪ್ರದಾನ ಮಾಡಿದ ಸಂದರ್ಭದಲ್ಲಿ ಅವತ್ತಿನ ದಿನ ಪ್ರಾಣಿಯಾಗಿ ಹುಟ್ಟಿದ ಅವರ ತಂದೆ ಅವತ್ತಿನ ದಿನ ಅವನಿಗೆ ಹೆಚ್ಚಿನ ಹುಲ್ಲು ಸಿಕ್ಕು ಅವನಿಗೆ ತೃಪ್ತಿಯಾಗುವಷ್ಟು ಊಟ ಆಗತ್ತೆ.